ಕೇರಳ ಲಾಬಿಗೆ ಮಣಿದು ಪುನರ್ವಸತಿ ಭಾಗ್ಯವನ್ನ ಸರ್ಕಾರ ಕಲ್ಪಿಸ್ತಾ ಇದೆಯಾ? ಕನ್ನಡಿಗರ ಮೇಲಿಲ್ಲದ ಪ್ರೀತಿ ಅಕ್ರಮ ವಲಸಿಗರ ಮೇಲ್ ಮಾತ್ರ ಯಾಕೆ? ಕಾಂಗ್ರೆಸ್ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ವಸತಿ ಭಾಗ್ಯಕ್ಕೆ ಮುಂದಾಯ್ತಾ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ಕೇವಲ ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಮಾತ್ರ ಅಂತ ನಿನ್ನೆ ಸ್ಪಷ್ಟವಾಗಿ ಸಿಎಂ ಹೇಳ್ತಾರೆ. ಉಳಿದವರು ಏನು ಹಾಗಾದರೆ? ಕಷ್ಟಪಟ್ಟು ಇಲ್ಲಿ ಜೀವನವನ್ನು ಕಂಡುಕೊಂಡು ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ಕೊಂಡು ನಾವಿದ್ದೀವಿ ಅಂಥವ್ರಿಗೆ ಬರೆ ಹಾಕ್ತೀರಿ, ಡೆಮಾಲಿಷನ್ ಮಾಡ್ತೀರಿ, ಇಲ್ಲಿ ಯಾರೋ ಹೇಳಿದ್ರು ಅಂತ ಫಟ್ ಅಂತ ಪರಿಹಾರವನ್ನು ಕೊಡ್ತೀರಿ. ಲಿಸ್ಟ್ನಲ್ಲಿ ಕಾಯ್ತಿರೋರಿಗೆ ಯಾವಾಗ ಪರಿಹಾರ ಅನ್ನುವಂಥ ಪ್ರಶ್ನೆ ಇದೆ. ನೆರೆಯಿಂದಾಗಿ ಮನೆಯನ್ನ ಕಳ್ಕೊಂಡಂತಹ ಕೊಡಗು ಸಂತ್ರಸ್ತರು ಅವರು ಈಗಲೂ ಕೂಡ ಸಮಸ್ಯೆಯಲ್ಲೇ ಇದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಇಲ್ಲ. 6 ವರ್ಷವಾದರೂ ಕೊಡಗು ಸಂತ್ರಸ್ತರಿಗೆ ವಸತಿ ಭಾಗ್ಯವನ್ನ ಸರ್ಕಾರ ಕರುಣಿಸಿಲ್ಲ. ಇನ್ನೂ ಕೂಡ ತಾತ್ಕಾಲಿಕ ಶೆಡ್ಗಳಲ್ಲೇ ಅವರು ಜೀವನವನ್ನ ದೂಡ್ತಾ ಇದ್ದಾರೆ. 6 ವರ್ಷವಾದರೂ ನೆರೆ ಸಂತ್ರಸ್ತರ ಕಡೆ ಸರ್ಕಾರದ ಗಮನ ಹೋಗೇ ಇಲ್ಲ. ಅವರಿಗದು ಬೇಕೂ ಆಗಿಲ್ಲ. ಕೋಗಿಲು ಲೇಔಟ್ ನಿವಾಸಿಗಳ ಮೇಲಿದ್ದಂತಹ ಪ್ರೀತಿ ಇವರ ಮೇಲೆ ಯಾಕಿಲ್ಲ? ಅವ್ರು ಏನು ಪಾಪ ಮಾಡಿದ್ರು? ಸರ್ಕಾರಕ್ಕೆ ಅವ್ರು ಬೇಡವಾಗಿದ್ಯಾಕೆ? ಅವರು ಕರ್ನಾಟಕದವರಲ್ವಾ? ಅವರು ಕನ್ನಡಿಗರಲ್ವಾ? ಅವ್ರ ಮೇಲೆ ನಿಮ್ಮ ಅನುಕಂಪ ಇಲ್ವಾ ಅನ್ನುವಂಥ ಪ್ರಶ್ನೆ. ಹೌದು, ನಾವು ಎಂಥ ಪಾಪ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. 6 ವರ್ಷ ಆಯಿತು 19ರಲ್ಲಿ ನೆರೆ ಬಂದು ಆಗ ಹೋಗಿದ್ದು ಮನೆ. ಇಷ್ಟು ವರ್ಷ ಆದರೂ 6 ವರ್ಷ ಆದರೂ ನಮಗೆ ಇನ್ನೂ ಅದರದ್ದು ಯಾವ ಅನುಕೂಲತೆ ನಮಗೆ ಸಿಗಲಿಲ್ಲ. 5 ತಿಂಗಳು ಏನೋ ನಮಗೆ ಬಾಡಿಗೆ ಕೊಟ್ಟರು. ಅದಾದಮೇಲೆ ನಮ್ಮನ್ನ ಯಾರೂ ತಿರುಗಿ ನೋಡೋರಿಲ್ಲ. ಇದು 4-5 ತಿಂಗಳು ನಾವು ಗಂಜಿ ಕೇಂದ್ರದಲ್ಲಿ ಇದ್ವಿ. ಓಕೆ, ಇಲ್ಲಿ ಕುಂಬಾರಗುಂಡಿಯಲ್ಲಿ 60ಕ್ಕಿಂತ ಹೆಚ್ಚು ಮನೆ ನೆಲಸಮಾನವಾಯಿತು. ಆದರೆ ಇದುವರೆಗೂ 2019ರಿಂದ ಇದುವರೆಗೂ 6 ವರ್ಷಗಳಾಯಿತು. ಯಾವುದೇ ಪರಿಹಾರವನ್ನು, ಯಾವುದೇ 2-3 ಸರ್ಕಾರ ಬಂದೋಯಿತು, ಯಾವುದೇ ಪರಿಹಾರವನ್ನು ಸಿಗಲಿಲ್ಲ. ಇಲ್ಲಿ ಇದು ಜನದ ಪರಿಸ್ಥಿತಿ ನೋಡುವಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂತ ಹೇಳಿದರೆ ಅವರು ಈಗ 19ರಲ್ಲಿ ಬೆಳೆಯ ಬಂತು. ನಾವು ಎಲ್ಲ ಇಲ್ಲಿಂದ ಒಟ್ಟಿ ಅಲ್ಲಿ ಶಾಲೆಗೆ ಹೋಗಿ 4 ತಿಂಗಳು ಅಲ್ಲೇ ಮನ್ಕೊಂಡಿದ್ದೆವು. ಅಲ್ಲಿಂದ ಅವರು ಬಂದು ಹೇಳಿದ್ರು, ನಿಮಗೆ ಜಾಗ ಕೊಡ್ತೀವಿ, ನೀವು ಇಲ್ಲಿಂದ ಹೋಗಿ ಬಾಡಿಗೆ ಕೊಡ್ತೀವಿ. ಯಾವುದು ಇದು ಇಷ್ಟು ಗಂಟೆ ನಮಗೆ ಸಿಕ್ಕಿಲ್ಲ. ನಾವು ಏನು ಮಾಡೋದು? ಇಲ್ಲಿ ಬದುಕೋದು, ಅಲ್ಲಿ ಬದುಕೋದು, ಎಲ್ಲಿ ಬದುಕೋದು ಅಂತ ನಮಗೆ ಗೊತ್ತಿಲ್ಲ. ಇವರು ಒಂದು ಕೆಲಸ ಮಾಡಲಿ, ಕಾವೇರಿ ಒಳಗೆ ತಗೊಂಡೋಗಿ ಎಲ್ಲರನ್ನ ಒಳಗೆ ಹಾಕಿಲಿ, ಅದೇ ಒಳ್ಳೆಯದು. ಸಾವುಕಾರು ಅಕ್ರಮ ವಲಸಿಗರಿಗೆ ಪುನರ್ವಸತಿ ಮಲೆನಾಡಿಗರ ಅಳಲನ್ನ ಕೇಳಿಲ್ವಾ? ಹಾಗಾದ್ರೆ ಮನೆಗಾಗಿ 6 ವರ್ಷದಿಂದ ಅಂಗಲಾಚ್ತಾ ಇದ್ರು. ಮಲೆನಾಡಿಗರ ಕೂಗು ಕೇಳಿಸಿಲ್ಲ. 2019 ಆಗಸ್ಟ್ 9ರಂದು ಮಹಾಮಳೆಯ ಪರಿಣಾಮ ಜಲಪ್ರವಾಹ ಏರ್ಪಟ್ಟಿತ್ತು. ಕೊಚ್ಚಿ ಹೋಗಿತ್ತು ಮೂಡಿಗೆರೆಯ ಮಲೆಮನೆ ಮತ್ತು ಮುದುಗುಂಡಿ. ಸಂಪೂರ್ಣ ನೆಲಸಮವಾಗಿತ್ತು. 11 ಮನೆಗಳು, 2 ದೇವಸ್ಥಾನಗಳು. 6 ವರ್ಷಗಳು ಕಳೆದಿವೆ. ನಿರಾಶ್ರಿತರಾಗಿದ್ದಾರೆ. ಅವರು ಬೇಡಿಕೊಳ್ತಾ ಇದ್ದಾರೆ. ಆದರೆ ಅವರ ಬೇಡಿಕೆಗೆ ಪರಿಹಾರ ಮಾತ್ರ ಇಲ್ಲ. ನೆಲಸಮವಾದ ಮನೆಯಲ್ಲೇ ಮಲೆನಾಡಿಗರ ವಾಸ ಮುಂದುವರೆದಿದೆ. ಯಾವುದೋ ಊರಿಂದ ಎಲ್ಲಿಂದನೋ ವಲಸೆ ಬಂದಂಥವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕ್ಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನು ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರದ್ದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ. ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗಲಿ ಡಿ.ಕೆ. ಶಿವಕುಮಾರ್ಗಾಗಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ